ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಕಿಸಾನ್ ಸಮ್ಮಾನ್ ನಿಧಿ ಮೊತ್ತ ಹೆಚ್ಚಾಗುತ್ತದೆ. ಯಾವ ಕಂಪನಿ ಉದ್ಯೋಗಿಗಳ ವಜಾ ಮಾಡುವುದಾಗಿ ಘೋಷಣೆ ಮಾಡಿದೆ? ಆರ್ಬಿಐ ಯಾವ ಬ್ಯಾಂಕಿನ ಪರವಾನಗಿಯನ್ನು ರದ್ದುಗೊಳಿಸಿದೆ? ಈ ಎಲ್ಲವನ್ನ ನಾವು ನಿಮಗೆ ಹೇಳೋದ್ರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇವತ್ತಿನ ಸುದ್ದಿಗಳ ಲಂಚ್ ಬಾಕ್ಸ್. ಕಿಸಾನ್ ಸಮ್ಮಾನ್ ನಿಧಿ ಮೊತ್ತ ಹೆಚ್ಚಳಕ್ಕೆ ಸರ್ಕಾರದ ಮಹತ್ವದ ಹೇಳಿಕೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಮೊತ್ತವನ್ನು ವರ್ಷಕ್ಕೆ 6,000 ರೂಪಾಯಿಗಳಿಂದ 8,000 ಅಥವಾ 12,000 ರೂಪಾಯಿಗೆ ಹೆಚ್ಚಳ ಮಾಡುವ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಗೊಂದಲವಿದ್ದರೆ ಈಗಲೇ ಅದನ್ನು ಕ್ಲಿಯರ್ ಮಾಡಿಕೊಳ್ಳೋಣ ಬನ್ನಿ. ನೋಡಿ, ಕೃಷಿ ಸಚಿವ ಅರ್ಜುನ್ ಮುಂಡಾ ಲೋಕಸಭೆಯಲ್ಲಿ ಲಿಖಿತ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಪ್ರಸ್ತುತ ಪಿಎಂ ಕಿಸಾನ್ ಮೊತ್ತವನ್ನು ವರ್ಷಕ್ಕೆ 6,000 ರೂಪಾಯಿಗಿಂತ ಹೆಚ್ಚಳ ಮಾಡುವ ಯಾವುದೇ ಪ್ರಸ್ತಾಪವನ್ನು ಸರ್ಕಾರ ಹೊಂದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಮಹಿಳಾ ರೈತರಿಗೂ ಹೆಚ್ಚಿಸುವ ಪ್ರಸ್ತಾವನೆ ಪರಿಶೀಲನೆಯಲ್ಲಿ ಇಲ್ಲ. ಅಂದರೆ ವರ್ಷಕ್ಕೆ 6,000 ರೂಪಾಯಿ ಮೊತ್ತವೇ ಮುಂದುವರಿಯುತ್ತದೆ. ಮಧ್ಯಂತರ ಬಜೆಟ್ನಲ್ಲಿಯೂ ಸಹ ಪಿಎಂ ಕಿಸಾನ್ ಅಡಿಯಲ್ಲಿ ನೀಡಲಾದ ಮೊತ್ತವನ್ನು ಹೆಚ್ಚಿಸಲಾಗಿಲ್ಲ ಮತ್ತು ಹಣಕಾಸು ಸಚಿವೆ ಕೂಡ ಈ ಬಗ್ಗೆ ಯಾವುದೇ ಸುಳಿವನ್ನು ನೀಡಿಲ್ಲ. ಭಾರತೀಯ ಪ್ರವಾಸಿಗರಿಗೆ ಇನ್ನು ಇರಾನ್ಗೆ ಹೋಗೋದಕ್ಕೆ ವೀಸಾ ಬೇಕಿಲ್ಲ. 15 ದಿನಗಳ ಕಾಲ ಉಳಿಯಲು ಅವಕಾಶ. ವಿಮಾನ ಪ್ರಯಾಣಿಕರಿಗೆ ಮಾತ್ರ ಈ ಸೌಲಭ್ಯ. ಭಾರತೀಯ ಪ್ರವಾಸಿಗರಿಗೆ ವೀಸಾ ರಹಿತ ಸೌಲಭ್ಯವನ್ನು ಇರಾನ್ ಆರಂಭ ಮಾಡಿದೆ. ವೀಸಾ ರಹಿತ ಪ್ರಯಾಣದಲ್ಲಿ ಕೆಲವು ಷರತ್ತುಗಳಿವೆ ಅಂತ ನವದೆಹಲಿಯಲ್ಲಿರುವ ಇರಾನ್ ರಾಯಭಾರ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಉದಾಹರಣೆಗೆ, ಈ ವೀಸಾ ಫ್ರೀ ಪ್ರಯಾಣದಲ್ಲಿ ಪ್ರವಾಸಿಗರು ಇರಾನ್ನಲ್ಲಿ ಕೇವಲ 15 ದಿನಗಳವರೆಗೆ ಮಾತ್ರ ವಾಸ ಮಾಡಬಹುದು. ಎರಡನೇದಾಗಿ, ವಿಮಾನ ಪ್ರಯಾಣದ ಮೂಲಕ ಇರಾನ್ಗೆ ಹೋಗುವ ಪ್ರವಾಸಿಗರಿಗೆ ಮಾತ್ರ ಇದರ ಪ್ರಯೋಜನ ಲಭ್ಯವಿರುತ್ತದೆ. ನ್ಯೂಕ್ಲಿಯರ್ ಪ್ರೋಗ್ರಾಂ ನಿಲ್ಲಿಸದೇ ಇರುವುದಕ್ಕೆ ಪಾಶ್ಚಿಮಾತ್ಯ ದೇಶಗಳು ಇರಾನ್ ಮೇಲೆ ಅನೇಕ ಕಠಿಣ ನಿರ್ಬಂಧಗಳನ್ನು ವಿಧಿಸಿವೆ. ಇದರಿಂದ ದೇಶದ ರಫ್ತಿನ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಹದಗೆಡುತ್ತಿರುವ ಆರ್ಥಿಕತೆಯನ್ನು ತಹಬದಿಗೆ ತರುವುದಕ್ಕೆ ಇರಾನ್ ಡಿಸೆಂಬರ್ 2023ರಲ್ಲಿ 28 ದೇಶಗಳ ಪ್ರವಾಸಿಗರಿಗೆ ವೀಸಾ ಫ್ರೀ ಟ್ರಾವೆಲ್ ಸೌಲಭ್ಯವನ್ನು ಘೋಷಣೆ ಮಾಡಿತು. ಆರ್ಬಿಐ ಅಧಿಕಾರಿಗಳ ಭೇಟಿ ಮಾಡಿದ ಪೇಟಿಎಂ ಸಿಇಒ ವಿಜಯ್ ಶೇಖರ್ ಶರ್ಮಾ ಫೆಬ್ರವರಿ 29ರ ಗಡುವು ವಿಸ್ತರಣೆಗೆ ಆಗ್ರಹ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕನ್ನು ರಿಸರ್ವ್ ಬ್ಯಾಂಕ್ ನಿಷೇಧಿಸಿದ ನಂತರ ಪೇಟಿಎಂ ಸಿಇಒ ವಿಜಯ್ ಶೇಖರ್ ಶರ್ಮಾ ಆರ್ಬಿಐ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದಾರೆ. ರಾಯ್ಟರ್ಸ್ ವರದಿಯ ಪ್ರಕಾರ ವಿಜಯ್ ಶೇಖರ್ ಶರ್ಮಾ ಮತ್ತು ಪೇಟಿಎಂನ ಇತರ ಆಡಳಿತ ಮಂಡಳಿಯ ಸದಸ್ಯರು ಫೆಬ್ರವರಿ 5ರಂದು ಆರ್ಬಿಐ ಜೊತೆ ಸಭೆ ನಡೆಸಿದರು. ಈ ಸಭೆಯಲ್ಲಿ ಆರ್ಬಿಐ ಕೈಗೊಂಡ ಕ್ರಮಗಳ ಕುರಿತು ಸಿದ್ಧಪಡಿಸಲಾದ ಮಾರ್ಗಸೂಚಿಯ ಕುರಿತು ಚರ್ಚಿಸಲಾಗಿದೆ. ವರದಿಯ ಪ್ರಕಾರ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಮೇಲೆ ಹೇರಲಾಗಿರುವ ಫೆಬ್ರವರಿ 29ರ ನಿಷೇಧದ ಗಡುವನ್ನು ವಿಸ್ತರಿಸುವುದಕ್ಕೆ ಆರ್ಬಿಐಗೆ ಪೇಟಿಎಂ ಮನವಿ ಮಾಡಿದೆ. ಇದರೊಂದಿಗೆ ವ್ಯಾಲೆಟ್ ವ್ಯವಹಾರ ಮತ್ತು ಫಾಸ್ಟ್ಯಾಗ್ನಲ್ಲಿ ಲೈಸೆನ್ಸ್ ವರ್ಗಾವಣೆಯ ಸ್ಥಿತಿಯ ಬಗ್ಗೆ ಕಂಪನಿಯು ಆರ್ಬಿಐಯಿಂದ ಸ್ಪಷ್ಟತೆಯನ್ನು ಕೇಳಿದೆ. ಯುಪಿಐ ಪೇಮೆಂಟ್ನಲ್ಲಿ ಸಮಸ್ಯೆ ಇದೆಯೇ? ಎನ್ಪಿಸಿಐ ಕಾರಣ ತಿಳಿಸಿದೆ. ಸರಿ ಮಾಡಿಕೊಳ್ಳೋದು ಹೇಗೆ ಗೊತ್ತಾ? ನಿನ್ನೆ ಫೆಬ್ರವರಿ 6ರಂದು ನಾನು ಗೂಗಲ್ ಪೇ, ಫೋನ್ಪೇ, ಪೇಟಿಎಂ, ಭೀಮ್ ಇತ್ಯಾದಿ ಯುಪಿಐ ಆ್ಯಪ್ನಲ್ಲಿ ಪೇಮೆಂಟ್ ಮಾಡೋಕ್ಕೆ ಕಷ್ಟಪಟ್ಟೆ. ಸುಮಾರು ಬಾರಿ ಪ್ರಯತ್ನಿಸಿದರೂ ಆಗಲಿಲ್ಲ. ಹೀಗಂತ ಬಳಕೆದಾರರು ತಮ್ಮ ಸಮಸ್ಯೆಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ನಂತರ ಇದಕ್ಕೆ ಕಾರಣವನ್ನು ಎನ್ಪಿಸಿಐ ವಿವರಿಸಿದೆ. ಎನ್ಪಿಸಿಐ ಪ್ರಕಾರ ಇದು ಯುಪಿಐ ಸಮಸ್ಯೆ ಅಲ್ಲ, ಕೆಲವು ಬ್ಯಾಂಕುಗಳ ಸರ್ವರ್ ದೋಷ ಇದಕ್ಕೆ ಕಾರಣ. ಎನ್ಪಿಸಿಐ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಬರೆದಿರುವ ಪ್ರಕಾರ ಬ್ಯಾಂಕುಗಳು ಕೆಲವು ಆಂತರಿಕ ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಇದರಿಂದಾಗಿ ಯುಪಿಐ ಪೇಮೆಂಟ್ನಲ್ಲಿ ಸಮಸ್ಯೆ ಆಗಿದೆ. ಇದಕ್ಕೆ ನಾವು ವಿಷಾದಿಸುತ್ತೇವೆ. ಎನ್ಪಿಸಿಐಯ ವ್ಯವಸ್ಥೆಯು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಸಮಸ್ಯೆಯನ್ನು ತಕ್ಷಣವೇ ಪರಿಹರಿಸುವುದಕ್ಕೆ ನಾವು ಈ ಬ್ಯಾಂಕುಗಳೊಂದಿಗೆ ಸಂಪರ್ಕದಲ್ಲಿದ್ದೇವೆ ಎಂದು ಹೇಳಿದೆ. ಬಿಸ್ನೆಸ್ ಟುಡೇ ವರದಿಯ ಪ್ರಕಾರ ಎಚ್ಡಿಎಫ್ಸಿ ಬ್ಯಾಂಕ್, ಎಸ್ಬಿಐ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಬಳಕೆದಾರರಿಗೆ ಹೆಚ್ಚು ಸಮಸ್ಯೆಗಳಾಗಿವೆ. ಆರ್ಬಿಐ ಈ ಬ್ಯಾಂಕ್ ಪರವಾನಗಿ ರದ್ದುಪಡಿಸಿದ್ದು ಜನರ ಹಣ ವಾಪಸ್ ಕೊಡುವ ಸಾಧ್ಯತೆ ಇಲ್ಲ. ಮತ್ತೊಂದು ಬ್ಯಾಂಕ್ ವಿರುದ್ಧ ಆರ್ಬಿಐ ಕಠಿಣ ಕ್ರಮವನ್ನು ಕೈಗೊಂಡಿದೆ. ನಿಯಮಗಳ ಉಲ್ಲಂಘನೆಯಿಂದಾಗಿ ಮಹಾರಾಷ್ಟ್ರದ ಜಯಪ್ರಕಾಶ್ ನಾರಾಯಣ್ ನಗರಿ ಸಹಕಾರಿ ಬ್ಯಾಂಕ್, ಬಾಸ್ಮತ್ ನಗರ ಬ್ಯಾಂಕ್ನ ಪರವಾನಗಿಯನ್ನು ರದ್ದುಗೊಳಿಸಲಾಗಿದೆ. ಈ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ ಎಂದು ಸೆಂಟ್ರಲ್ ಬ್ಯಾಂಕ್ ಹೇಳಿದೆ. ಖಾತೆದಾರರಿಗೆ ಸಂಪೂರ್ಣ ಹಣವನ್ನು ಹಿಂದಿರುಗಿಸುವ ಸ್ಥಿತಿಯಲ್ಲಿ ಈ ಬ್ಯಾಂಕ್ ಇಲ್ಲ. ಫೆಬ್ರವರಿ 6, 2024ರಿಂದ ಜಾರಿಗೆ ಬರುವಂತೆ ಬ್ಯಾಂಕ್ನ ಪರವಾನಗಿಯನ್ನು ರದ್ದುಗೊಳಿಸಲಾಗಿದೆ. ಬ್ಯಾಂಕನ್ನು ಮುಚ್ಚುವಂತೆ ಮತ್ತು ಲಿಕ್ವಿಡೇಟರ್ ಅನ್ನು ನೇಮಿಸುವಂತೆ ಮಹಾರಾಷ್ಟ್ರದ ಸಹಕಾರ ಆಯುಕ್ತ ಮತ್ತು ಸಹಕಾರ ಸಂಘಗಳ ರಿಜಿಸ್ಟ್ರಾರ್ಗೆ ಆರ್ಬಿಐ ಸೂಚಿಸಿದೆ. ದಿವಾಳಿ ಪ್ರಕ್ರಿಯೆ ಮುಗಿದ ನಂತರ ಠೇವಣಿ ವಿಮೆ ಕ್ಲೇಮ್ಗಳ ಮೂಲಕ ಸಹಕಾರಿ ಬ್ಯಾಂಕ್ನ ಖಾತೆದಾರರಿಗೆ ಪಾವತಿ ಮಾಡಲಾಗುತ್ತೆ. ಇದರ ಅಡಿಯಲ್ಲಿ ಜನರಿಗೆ 5 ಲಕ್ಷದವರೆಗಿನ ಠೇವಣಿ ವಾಪಸ್ ಆಗುತ್ತೆ. ಈ ಪಾವತಿಯನ್ನು ಠೇವಣಿ ವಿಮೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂದರೆ DICGC ಮೂಲಕ ಮಾಡಲಾಗುತ್ತೆ. ಸ್ನ್ಯಾಪ್ಚಾಟ್ ಮೂಲ ಕಂಪನಿಯಲ್ಲಿ ಉದ್ಯೋಗಿಗಳ ವಜಾ.
ಹೊಸ ವರ್ಷದ ಆರಂಭದೊಂದಿಗೆ ಅನೇಕ ದೊಡ್ಡ ಕಂಪನಿಗಳು ಭಾರಿ ಪ್ರಮಾಣದಲ್ಲಿ ಉದ್ಯೋಗಿಗಳ ವಜಾ ಮಾಡುವ ನಿರ್ಧಾರವನ್ನು ಮಾಡಿವೆ. ಈಗ ಈ ಪಟ್ಟಿಗೆ ಮತ್ತೊಂದು ದೊಡ್ಡ ಟೆಕ್ ಕಂಪನಿ ಸ್ನ್ಯಾಪ್ಚಾಟ್ನ ಮೂಲ ಕಂಪನಿ ಸ್ನ್ಯಾಪ್ ಹೆಸರು ಕೂಡ ಸೇರ್ಪಡೆಯಾಗಿದೆ. ಕಂಪನಿಯು ಇತ್ತೀಚೆಗೆ ತನ್ನ 10% ಉದ್ಯೋಗಿಗಳನ್ನು ಅಂದರೆ 529 ಉದ್ಯೋಗಿಗಳನ್ನು ವಜಾಗೊಳಿಸುವುದಕ್ಕೆ ನಿರ್ಧರಿಸಿದೆ. ಸ್ನ್ಯಾಪ್ ಈಗಾಗಲೇ ಹಲವಾರು ಸುತ್ತಿನ ವಜಾ ಘೋಷಣೆ ಮಾಡಿದೆ. ಕಂಪನಿ 2022ರಲ್ಲಿ ಶೇಕಡ 20% ಉದ್ಯೋಗಿಗಳನ್ನು ಮತ್ತು 2023ರಲ್ಲಿ ಶೇಕಡ 3% ಉದ್ಯೋಗಿಗಳನ್ನು ವಜಾಗೊಳಿಸಿತ್ತು. 2023ರಲ್ಲಿ ಕಂಪನಿಯು ಒಟ್ಟು 5,300 ಉದ್ಯೋಗಿಗಳನ್ನು ಹೊಂದಿತ್ತು. ಕಂಪನಿಯು ದೀರ್ಘಕಾಲದಿಂದಲೂ ಆದಾಯದ ಕುಸಿತದಿಂದ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಕಂಪನಿಯಲ್ಲಿ ಎಲ್ಲ ಟೀಮ್ಗಳನ್ನು ಆರ್ಗನೈಸ್ ಮಾಡಲಾಗುತ್ತಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಬೆಂಗಳೂರು, ಮುಂಬೈ ಮತ್ತು ದೆಹಲಿ NCR ಟಾಪ್ 10 ವಸತಿ ಮಾರುಕಟ್ಟೆಗಳು. ಈ ನಗರಗಳಲ್ಲಿ ಬೆಲೆಗಳು ಅತಿ ಹೆಚ್ಚು. ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಮನೆ ಬೆಲೆಗಳ ಹೆಚ್ಚಳದ ದೃಷ್ಟಿಯಿಂದ ಭಾರತದ 3 ದೊಡ್ಡ ನಗರಗಳು ಪ್ರಮುಖ 10 ಮಾರುಕಟ್ಟೆಗಳ ಪಟ್ಟಿಗೆ ಸೇರಿವೆ. ನೈಟ್ ಫ್ರಾಂಕ್ ವರದಿಯ ಪ್ರಕಾರ ಭಾರತದ ಬೆಂಗಳೂರು, ಮುಂಬೈ ಮತ್ತು ದೆಹಲಿ NCR ಸೇರಿದಂತೆ ಟಾಪ್ 10 ವಸತಿ ಮಾರುಕಟ್ಟೆಗಳು ವಾರ್ಷಿಕ ಬೆಲೆ ಏರಿಕೆಯ ವಿಷಯದಲ್ಲಿ ಉತ್ತಮ ಸಾಧನೆ ಮಾಡುತ್ತಿವೆ. ಆದಾಗ್ಯೂ ಸಿಂಗಾಪುರವು ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಉತ್ತಮ ಸಾಧನೆ ಮಾಡುವ ಮಾರುಕಟ್ಟೆಯಾಗಿದೆ. ಅಲ್ಲಿ ವರ್ಷದಿಂದ ವರ್ಷಕ್ಕೆ 13.7% ಬೆಲೆ ಏರಿಕೆಯಾಗಿದೆ. ನೈಟ್ ಫ್ರಾಂಕ್ 2023ರ ಎರಡನೆಯ ತ್ರೈಮಾಸಿಕದ ವರದಿಯನ್ನು ಏಷ್ಯಾ ಪೆಸಿಫಿಕ್ ರೆಸಿಡೆನ್ಷಿಯಲ್ ರಿವ್ಯೂ ಇಂಡೆಕ್ಸ್ ಫಾರ್ H2 2023 ಎಂದು ಹೆಸರಿಸಿದೆ. ಈ ವರದಿಯ ಪ್ರಕಾರ 2023ರ ದ್ವಿತೀಯಾರ್ಧದಲ್ಲಿ 7.1% ದರದಲ್ಲಿ ಬೆಲೆ ಏರಿಕೆ ದಾಖಲಿಸಿರುವ ಬೆಂಗಳೂರು 8ನೇ ಸ್ಥಾನದಲ್ಲಿದೆ. ಮುಂಬೈ ಶೇಕಡ 7% ವಾರ್ಷಿಕ ಬೆಳವಣಿಗೆಯೊಂದಿಗೆ 9ನೇ ಸ್ಥಾನದಲ್ಲಿದೆ ಮತ್ತು ದೆಹಲಿ NCR ಶೇಕಡ 6% ಬೆಲೆ ಏರಿಕೆಯೊಂದಿಗೆ 11ನೇ ಸ್ಥಾನದಲ್ಲಿದೆ. 2023ರಲ್ಲಿ ಬೆಂಗಳೂರು, ಮುಂಬೈ ಮತ್ತು ದೆಹಲಿ NCR ಮಾತ್ರ ಭಾರತದಲ್ಲಿ ಒಟ್ಟು ಮಾರಾಟದ ಪ್ರಮಾಣದಲ್ಲಿ 60% ಪಾಲನ್ನು ಹೊಂದಿರುತ್ತದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.